ಹಲೋ, ಎಲ್ಲರಿಗೂ ಶುಭೋದಯ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ಈ ವಿಡಿಯೋ ಮುಖಾಂತರ ನಿಮಗೆಲ್ಲರಿಗೂ ತಲುಪಿಸುತ್ತೇನೆ. 37,700 ವ್ಯೂವರ್ಸ್ ಸಬ್ಸ್ಕ್ರೈಬರ್ಸರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಅದಕ್ಕಾಗಿ ಹೊಸ ವರ್ಷದ ಮೊದಲನೆಯ ವಿಡಿಯೋ ಪ್ರಾಣಿಗಳ ಪರಿಹಾರಗಳು. ನಿಮಗೆ ಕೇಳಲು ಆಶ್ಚರ್ಯವಾಗ್ತದೆ ಅಲ್ವಾ? ಪ್ರಾಣಿಗಳು ಅಂದರೆ ನಿಮಗೆ ಬರುವುದೇ ಇಲಿ, ನಾಯಿ, ಬೆಕ್ಕು, ಕುದುರೆ, ಇರುವೆ, ನವಿಲು, ದನ, ಮಂಗ ಯಾ ಹನುಮಾನ್. ಕೇತುವಿಗೆ ಇಲಿ ಗಣೇಶನ ವಾಹನ. ಕೇತು ನಮ್ಮಲ್ಲಿನ ಕುತೂಹಲಕ್ಕೆ, ಆಂಗ್ಸೈಟಿಗೆ ಕಾರಕ. ಕೇತು ನಮ್ಮನ್ನು ನೇರವಾಗಿ ಮಾತನಾಡಲು ಬಿಡುವುದಿಲ್ಲ. ಆತನಿದ್ದರೆ ಕೊಂಕು ನುಡಿಯೇ ಜಾಸ್ತಿ ಇರುತ್ತೆ. ಕೇತು 3, 6, 11ನೇ ಮನೆಗಳಲ್ಲಿ ಉತ್ತಮ ಫಲಗಳನ್ನು ಕೊಡುವನು. ಕೇತುವತ್ ಕುಜ ಅಂತ ಹೇಳಿದ್ದಾರೆ. ಮೇಷ ರಾಶಿಯ ಪ್ರಪ್ರಥಮವಾಗಿ ಹೊಸತನ್ನು ಶುರು ಮಾಡುವುದು. ಅಂದರೆ ಯಾವುದೇ ನಿಮಗೆ ಹೊಸ ವಿಚಾರಗಳು ಬರಬೇಕಾದ್ರೆ ಮೇಷರಾಶಿಯವರಲ್ಲಿ ಬರ್ತದೆ. ಅಥವಾ ಕುಜನು ಆ ರೀತಿಯಾಗಿ ಹೊಸತನ್ನು ಕೊಡಿಸುವನು. ಧೈರ್ಯ, ಸಾಹಸ ಎಲ್ಲ ಕುಜ. ಆಯಿತಾ? ಕುಜನ ಧೈರ್ಯವನ್ನು ಕೊಡುವಂಥ ಗ್ರಹ. ಕುಜನೇ ನಮ್ಮ ಸಿಬ್ಲಿಂಗ್ಸಿಗೆ ಕಾರಕ. ಕುಜನ ದೋಷವನ್ನು ಮಾಂಗಲಿಕ ದೋಷವೆಂದು ಹೇಳ್ತೇವೆ. ಇನ್ನು ರಾಹುವಿಗೆ ನಾಯಿ. ರಾಹುವನ್ನು ನೀವು ಕಂಟ್ರೋಲ್ ಮಾಡಿದಲ್ಲಿ ನಿಮಗೆ ದಿಢೀರ್ ಐಶ್ವರ್ಯವು ಸಿಗ್ತದೆ. ರಾಹು ಕೂಡ 3, 6, 10, 11ನೇ ಮನೆಗಳ ಉತ್ತಮ ಫಲಗಳನ್ನು ಕೊಡಲಿಕ್ಕಿದ್ದಾನೆ. ಇನ್ನು ಸೂರ್ಯನಿಗೆ ಕುದುರೆ. ಯಾಕೆ? ಸೂರ್ಯ ಭಗವಾನ್ ಪ್ರತಿ ದಿವಸ 7 ಕುದುರೆಗಳನ್ನು ಹಿಡಿದುಕೊಂಡು ರಥವನ್ನು ಚಲಾಯಿಸ್ತಾ ಪೂರ್ವ ದಿಕ್ಕಿನಲ್ಲಿ ಮೂಡಿ ಬರ್ತಾನೆ. ಆದ್ದರಿಂದ ಸೂರ್ಯನಿಗೆ 7 ಕುದುರೆಗಳು. ಸೂರ್ಯನು ನಮಗೆ ಅಥಾರಿಟಿಯನ್ನು ಕೊಡುವಂಥ ಗ್ರಹ, ಆಳುವಂಥ ಗ್ರಹ, ತಂದೆಗೆ ಕಾರಕ, ಆಫೀಸಿನ ಬಾಸಿಗೂ ಕಾರಕ, ಸರ್ಕಾರದ ಕೆಲಸಕ್ಕೂ, ಸರ್ಕಾರದ ಡಿಪಾರ್ಟ್ಮೆಂಟಿಗೂ, ಸರ್ಕಾರಕ್ಕೂ ಕಾರಕ. ಯಾರಾದರೂ ಪೊಲಿಟಿಕಲ್ ಲೀಡರ್ ಆಗಬೇಕಾದ್ರೆ ಸೂರ್ಯ ಮತ್ತು ಕುಜ ಜೋರಾಗಿರಬೇಕು, ತಿಳ್ಕೊಳ್ಳಿ. ಆದರೂ ಕೂಡ ಸೂರ್ಯನನ್ನು ಮೇಲ್ಫಿಕ್ ಪ್ಲ್ಯಾನೆಟ್ ಅಂತ ಟ್ರೀಟ್ ಮಾಡಿದ್ದಾರೆ. ಹಾಗಾದರೆ ಸೂರ್ಯನಿಗೆ ಉತ್ತಮ ಪರಿಹಾರಗಳು ಏನು ಅಂದರೆ, ದಿವಸ ಬೆಳಿಗ್ಗೆ ತಾಮ್ರದ ಲೋಟ, ಕವಳಿಗೆ ಇಲ್ಲ ತಂಬಿಯಿಂದ ನೀರನ್ನು ಹಿಡಿದು ಪೂರ್ವಾಭಿಮುಖವಾಗಿ ತುಳಸಿ ಮುಂದೆ ನಿಂತು ಓಂ ನಮಃ ಸೂರ್ಯಾಯ ನಮಃ, ಓಂ ನಮಃ ಸೂರ್ಯಾಯ ನಮಃ, ಓಂ ನಮಃ ಸೂರ್ಯಾಯ ನಮಃ ಅಂತೇಳಿ ಅರ್ಘ್ಯವನ್ನು ಬಿಡುವುದಿತ್ತಲ್ಲ, ಅದು ಬಹಳ ಉತ್ತಮ. ಇಲ್ಲ ಅಂದರೆ ಸೂರ್ಯನನ್ನು ನೋಡಿ ದಿವಸ ಬೆಳಗ್ಗೆ ನಮಸ್ಕಾರ ಮಾಡಿ. ಇಲ್ಲ ಅಂದರೆ ಸೂರ್ಯ ನಮಸ್ಕಾರ ನೀವು 11 ದಿವಸ ಮಾಡಿ. ದೇಹಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಇನ್ನು ಒಂದು ತಾಮ್ರದ ಅಥವಾ ವೈಟ್ ಮೆಟಲ್ ಇಂದ ಮಾಡಿದಂಥ ಸೂರ್ಯನನ್ನು ಪಶ್ಚಿಮದ ಗೋಡೆಗೆ ನೇತಾಕಿ ಪೂರ್ವಾಭಿಮುಖವಾಗಿ ಪೂರ್ವ ದಿಕ್ಕಿನತ್ತ ನೋಡುವಂಥದ್ದು. ಅದನ್ನು ನೋಡಿ ಆದರೂ ನೀವು ನಮಸ್ಕಾರ ಮಾಡಿ. ಆಯಿತಾ? ಇನ್ನು ಚಂದ್ರನಿಗೆ ಅನ್ನದಾನವೇ ಮಹಾಪ್ರಧಾನ. ಚಂದ್ರನು ನಮ್ಮಲ್ಲಿನ ಎಮೋಷನಲ್ ಕಂಟ್ರೋಲ್ ಮಾಡುವಂಥ ಮನೋಕಾರಕನಾದ ಗ್ರಹ. ಚಂದ್ರನೇ ತಾಯಿ, ಚಂದ್ರನೇ ಪಾರ್ವತೀ ದೇವಿ, ಸೂರ್ಯನೇ ಈಶ್ವರ ಸಮಾನ. ಕುಜನೇ ಹನುಮಂತ, ಕುಜನೇ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಮ್ಮನವರು. ಕುಜನೇ ಷಣ್ಮುಖ, ಕಾರ್ತಿಕೇಯ, ಗಣೇಶನ ಬ್ರದರ್. ಆಯಿತಾ? ಸೊ ಚಂದ್ರನನ್ನು ಒಳ್ಳೆಯದ ಮಾಡಲು ಏನು ಮಾಡಬೇಕು? ಅಕ್ಕಿಯನ್ನು ಬ್ರಾಹ್ಮಣರಿಗೆ ದಾನ ಮಾಡಿ. ಸಿಂಪಲ್ ಪರಿಹಾರ. ಅನ್ನದಾನವನ್ನು ಮಾಡಿ. ಸಿಂಪಲ್ ಪರಿಹಾರ.
ಮುತ್ತಿನ ಉಂಗುರವನ್ನು ಧರಿಸಿ. ದೇಹದಲ್ಲಿ ಮುತ್ತು ದೇಹಕ್ಕೆ ತಾಗ್ತಾ ಇರಬೇಕು. ಕುಜನಿಗೆ ಪರಿಹಾರ ಏನು ಮಾಡ್ಬೋದು? ಕುಜನಿಗೆ ಪರಿಹಾರವಿದ್ದು ಸಿಂಪಲ್ ಪರಿಹಾರ ಏನಂದರೆ ನಮ್ಮೂರಿನಲ್ಲಾದರೆ ಅಮ್ಮನವರಿಗೆ ಕುಂಕುಮ ಅರ್ಚನೆ ಮಾಡಿ ಅಂತ, ಇಲ್ಲ ದುರ್ಗಾ ಸಪ್ತಸತಿ ಗೋಡೆ ಮೇಲೆ ಬರೆದಿರ್ತದೆ ಅದು, ದುರ್ಗಾ ಸಪ್ತಸತಿಯನ್ನು ಓದಿ ಅಂತ. 48 ದಿವಸಗಳ ಕಾಲ ದುರ್ಗಾ ಸಪ್ತಸತಿಯನ್ನು ಓದಿ ಮದುವೆ ಆಗದ ಹುಡುಗಿಯರಿಗೆ ಮದುವೆ ಆಗ್ತದೆ, ತಿಳ್ಕೊಳ್ಳಿ ಆಯಿತಾ. ಬಹಳ ಒಳ್ಳೆಯ ಒಂದು ಸೂತ್ರ. ಇನ್ನು ಗಣೇಶನ ವಾಹನ ಇಲಿ. ನಮ್ಮ ಗುಜರಾತ್ನಲ್ಲಿ ಏನು ಮಾಡ್ತಾರೆ ಅಂದರೆ, ಪಾರ್ಕಿನಲ್ಲಿ ಮರಗಳ ಬುಡಕ್ಕೆ ಇಲಿಗೆ ಆಹಾರವನ್ನು ಹಾಕ್ತಾರೆ. ದಿವಸ ಬೆಳಗ್ಗೆ ಹೋಗಿ ಇಲಿಗೆ ಆಹಾರವನ್ನು ಹಾಕಿ ಬರ್ತಾರೆ. ಮನೆಯಲ್ಲಲ್ಲ, ಮನೆಯಲ್ಲ ಒಂದು ವೇಳೆ ಏನಾದರೂ ಕಾಟವನ್ನು ಮಾಡಿದಲ್ಲಿ, ನಾನು ಜುಬೇಲಿ ಗಾರ್ಡನ್ ಮೋರಿ ಪಕ್ಕದಲ್ಲೇ ಇದ್ದೆ, ಇಲಿಗಳನ್ನು ಕೊಲ್ಲುವುದಿಲ್ಲ ಅಲ್ಲಿ, ಅದನ್ನು ಹಿಡಿದುಕೊಂಡು ದೂರ ಬಿಟ್ಟು ಬರ್ತಾರೆ. ಮೋರಿಗೆ ಎಲ್ಲ ಹಾಕಿ ಬರ್ತಾರೆ, ಇಲಿಯನ್ನು ಕೊಲ್ಲುವುದೇ ಇಲ್ಲ. ಆ ಮರದ ಬುಡದಲ್ಲಿ ಆಹಾರವನ್ನು ಹಾಕಿ ತಿನ್ನಂಥ ಇಲಿಗಳು ಕೂಡ ನಿಮ್ಮನ್ನು ಏನೂ ಮಾಡುವುದಿಲ್ಲ. ಅದಕ್ಕೆ ಹೇಳೋದು, ಗಿರ್ ಫಾರೆಸ್ಟಿನ ಲಯನ್ನು ಕೂಡ ಕಚ್ಚೋದಿಲ್ಲ ಅಂತ, ಗುರ್ರ್ ಅಂತ ಗುಟಿಗೆ ಹೊಡೆಯೋದು ಇಲ್ಲ ಅಂತ. ಕಾರಣ ಗುಜರಾತಿನವರು ಯಾರಿಗೂ ಅಪಾಯವನ್ನು ಮಾಡದಂಥ ಜನಗಳು, ಹಾರ್ಮ್ಲೆಸ್ ಪೀಪಲ್. ಗುಜರಾತಿನಲ್ಲಿ ಲಕ್ಷ್ಮಿ ತಾಂಡವಾಡ್ತಾಳೆ. ಕಾರಣ ಏನು ಅಂದರೆ, ಅವರು ಇಂಥ ಪರಿಹಾರಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ದನಗಳಿಗೆ ಅವರು ರೊಟ್ಟಿಯನ್ನು ಕೊಡ್ತಾ ಇರ್ತಾರೆ. ಅವರು ಮಾಡುವುದು ಇದು ಪರಿಹಾರ ಅಂತೇಳಿ ಮಾಡ್ತಾ ಇಲ್ಲ, ಆದರೂ ಅವರ ಒಂದು ಜೀವನದ ರೂಢಿಯಲ್ಲಿ ಬಂದಿದೆ. ನಾಯಿ, ಕರಿ ನಾಯಿ, ಬಿಳಿ ಇದು ಬ್ರೌನ್ ಕಲರ್ ಬಣ್ಣದ ನಾಯಿಗಳಿಗೆ ರೊಟ್ಟಿ ಹಾಕ್ತಾ ಇರ್ತಾರೆ. ಅದೇ ನಾವು ಸೌತ್ ಇಂಡಿಯನ್ ಅನ್ನ ಕೊಟ್ಟರೆ ಅದು ತಿನ್ನೋದಿಲ್ಲ. ನಾನು ನೋಡಿದ್ದೇನೆ, ದನಕ್ಕೆ ಅನ್ನ ಹಾಕಿದರೆ ತಿನ್ನೋದೇ ಇಲ್ಲ. ನಮ್ಮ ಬೀದಿಯಲ್ಲಿ ನಾಯಿ ಉಂಟು. ನಾಯಿ ನನ್ನ ನೋಡಿದರೆ ಹೆದರ್ಕೊಂಡು ಓಡಿ ಹೋಗ್ತವೆ, ಯಾಕಂದರೆ ಅದು ಕಚ್ಚುತ್ತದೆ, ಮಕ್ಕಳಿಗೆ ಕಚ್ಚುತ್ತದೆ. ಅದಕ್ಕೆ ಕೋಪ ಬಂದು ನಾನು ಬೆರೆಸ್ಕೊಂಡು ಓಡಿಸಿಬಿಡ್ತೇನೆ. ಮೊನ್ನೆ ಇದ್ದಕ್ಕಿದ್ದಂಗೆ ನಾನು 2nd ಫ್ಲೋರಲ್ಲಿ ಕೂತಿದ್ದೇನೆ. ಒಂದು ಬನ್ನು ಅಥವಾ ಬ್ರೆಡ್ಡಿನ ಪೀಸು ತೆಗೆದು ಕೆಳಗಡೆ ಹಾಕಿದೆ. ಆ 2 ನಾಯಿಗಳು ಮೂಸಿ ಹೋಗಿ ತಿನ್ನಲೇ ಇಲ್ಲ. ನೋಡಿ, ಇದು ನಾವು ಹಾಕಿದರೆ ತಿನ್ನೋದಿಲ್ಲ. ಅದೇ ನಮ್ಮ ಎದುರುಗಡೆ ಮನೆ ಚೀಫ್ ಮ್ಯಾನೇಜರ್ ಬಸವರಾಜ್ ಅಂತ ಅವರು ಹಾಕಿದಾಗ ತಿಂತಾರೆ. ಯಾಕಂದರೆ ದಿವಸ ಅವರು ಫೀಡ್ ಮಾಡ್ತಾರೆ, ಗಂಡ ಹೆಂಡತಿ. ಇದನ್ನು ಯಾಕೆ ಫೀಡ್ ಮಾಡ್ತಾರೆ ಅಂದರೆ, ಅವರಲ್ಲಿ ಒಂದು ಆ ಉದ್ವೇಗತೆ ಇರ್ತದಲ್ಲ, ಅದೆಲ್ಲ ಕಡಿಮೆ ಆಗ್ತದೆ. ರಾಹು ಮತ್ತು ಕೇತುವಿಗೆ ಆಯಿತಾ. ಸೊ ಕಪ್ಪು ನಾಯಿ, ಬ್ರೌನ್ ಕಲರ್ ನಾಯಿ, ರಾಹು ಮತ್ತು ಕೇತುವನ್ನು ವಿಂಗಡಿಸಿದ್ದಾರೆ. ಸೊ ಕೆಲವರಿಗೆ ಅದು ಯಾವುದು ರಾಹು ಯಾವುದು ಕೇತು ಗೊತ್ತಿಲ್ಲ ಅಂದರೆ 2 ನಾಯಿಗಳಿಗೆ ಬಿಸ್ಕೆಟ್ ಹಾಕಿ ಬರ್ತಾರೆ. ಇನ್ನು ನವಿಲುಗರಿ, ಪೀಕಾಕ್ ಈಸ್ ಆಲ್ಸೋ ನಮ್ಮ ದೇವರ ಒಂದು ವಾಹನ. ಪೀಕಾಕ್ ಗರಿಯನ್ನು ಮನೆಯಲ್ಲಿಟ್ಟರೆ ಎಮೋಷನಲ್ ಕಡಿಮೆ ಆಗ್ತದೆ ಅಂತ, ಆಯಿತಾ. ಇನ್ನು ಶನಿ ಏನು ಜಾತಿಯಲ್ಲಿ ಶೂದ್ರ. ನೋಡಿ, ಚಂದ್ರ, ಸೂರ್ಯ, ಗುರು, ಶುಕ್ರ, ಬುಧ ಇವರುಗಳು ಬೇರೆಯವರಿಗೆ ಕೊಡಲಿಕ್ಕೆ ಅರ್ಹರಾದವರು ಕೊಡ್ತಾರೆ. ಗುರು ಶುಕ್ರ ಗುರುಗಳಾದ್ದರಿಂದ ಅವರು ಆಶೀರ್ವಾದವನ್ನು ಗ್ಯಾರಂಟಿ ಮಾಡಿಯೇ ಮಾಡ್ತಾರೆ. ರವಿಚಂದ್ರ ಗೊತ್ತೇ ಇದೆ ನಿಮಗೆ, ರವಿ ಇಡೀ ಪ್ಲ್ಯಾನೆಟ್ಗಳಿಗೆ ರಾಜ, ಆಯಿತಾ. ಹೀಗೆ ಇರುವಾಗ ಶನಿ ಶೂದ್ರ ಜಾತಿ ಅವನಾದ್ರಿಂದ ಅವನಿಗೆ ಕೊಡಲಿಕ್ಕಿಲ್ಲ. ಆದರೆ ಅವನನ್ನು ತೃಪ್ತಿಪಡಿಸಿಲ್ಲ ಅಂದರೆ ನಿಮಗೆ ಸಿಕ್ಕಾಪಟ್ಟೆ ದಶಾಭುಕ್ತಿ ಪ್ರತ್ಯಂತರ ದಶದಲ್ಲಿ ಆಟ ಆಡಿಸ್ತಾ ಬಿಡ್ತಾನೆ. ಯಾರಿಗೆ ಶನಿ ದಶ ಒಳ್ಳೆಯದಾಗಿರುತ್ತೋ ಅವರಿಗೆ ಶನಿ ಒಳ್ಳೆಯದಿದ್ದ ಅಂತ ತಿಳ್ಕೊಳ್ಳಿ. ಇನ್ನು ಅವರ ವರ್ತನೆಯಲ್ಲೇ ಗೊತ್ತಾಗ್ತದೆ. ಇವರು ಮೊನ್ನೆ ಒಬ್ಬರು ಯಾರು ಲಕ್ಷ್ಮಣ್ ಗುರವು ನನಗೆ ಫೋನ್ ಮಾಡಿದರು, ಸರ್ ನೀವೊಂದು ಇದು ಹಾಕಿದ್ದೀರಿ, ಯಾರು ಲಂಗಡ ಅಂದರೆ ಕುಂಟ್ಕೊಂಡು ನಡೀತಾರೋ ಅವರ ಕುಂಡಲಿಯಲ್ಲಿ ಶನಿ ಒಂದು ಅಷ್ಟಮದಲ್ಲೋ, ಒಂದು 12ನೇ ಮನೆಯಲ್ಲೋ, ಒಂದು
ಆರನೇ ಮನೆಯಲ್ಲಿ ಇರ್ತಾನೆ, ಶನಿ ಪ್ರಾಬಲ್ಯವಾಗಿ ಇರ್ತಾನೆ ಅಂತ ಹೇಳಿದರೆ ನನ್ನ ಕುಂಡಲಿಯಲ್ಲಿ ಅಷ್ಟಮದಲ್ಲೇ ಶನಿ ಇದ್ದ. ನಿಮ್ಮ ವಿಡಿಯೋ ಭಾಳ ಚೆನ್ನಾಗಿ ಬರ್ತಾ ಇದೆ ಸರ್ ಅಂತೇಳಿ ಕಾಂಪ್ಲಿಮೆಂಟ್ ಮಾಡಿದ. ಶನಿಗೆ ನೀವು ಏನು ಮಾಡಬೇಕು? ಶನಿಯು ನಿಮಗೆ ಶಿಸ್ತನ್ನು ಹನುಮಾನ್ ಚಾಲಿಸ ಓದಿ ಅಷ್ಟೆ, ಭಾಳ ಸಿಂಪಲ್. ಹನುಮಾನ್ ಚಾಲಿಸ, ನಾವು ಅದಕ್ಕೆ ಪರಿಹಾರ ಹೇಳೋದು. ಹನುಮಾನ್ ಚಾಲಿಸ ಓದಿದಲ್ಲಿ ನಿಮಗೆ ಯಾವ ರೀತಿಯ ಶನಿಗೆ ಹೋಗಿ ನವಗ್ರಹ ಮಂದಿರಕ್ಕೆ 9 ಸುತ್ತಿರುಗಿ ಕರಿ ಎಣ್ಣೆ ಕರಿ ಎಳ್ಳು ಕೊಟ್ಟು ಬನ್ನಿ ಅಂತ ಹೇಳುವ ಅವಶ್ಯಕತೆ ಇಲ್ಲ. ದುಡ್ಡಿದ್ದವರು ವರ್ಷಕ್ಕೊಮ್ಮೆ ನವಗ್ರಹ ಶಾಂತಿ ಮಾಡಿ ಒಂದಿಷ್ಟು ಜನರಿಗೆ ಅನ್ನದಾನ ಮಾಡಿಯಪ್ಪ. ಅನ್ನದಾನ ಮುದಿತ್ತಲ್ಲ ಎಲ್ಲರಿಗೂ ಒಳ್ಳೆಯದು. ಕೆಲವೊಂದು ನಿಮ್ಮ ಪಾಪಗಳನ್ನು ತೊಳಿಬೇಕು. ಅದಕ್ಕೆ ಈಗ ಜ್ಯೋತಿಷ್ಯದ ಅರ್ನಿಂಗ್ ಮಾಡಿದರೂ ಕೂಡ ಅದರಿಂದ 10% ನೀವು ಬೇರೆಯವ್ರಿಗೆ ಕೊಟ್ಟು ಬರ್ತಾ ಇರಬೇಕು. ಅದಕ್ಕಾಗಿ ನಾನು ನಮ್ಮ ಅಕ್ಕ ತಂಗಿಯರಿಗೆ ಕೊಡ್ತಾ ಇರ್ತೇನೆ. ಆದರೂ ಅವರು ದುಡ್ಡಿದ್ದವರು ಯಾಕೆ ಕೊಡಬೇಕು ಅಂತ ಕೆಲವರು ಒಂದು ಅಭಿಪ್ರಾಯ ಇದೆ. ಆದರೆ ನಮಗೆ ಹಾಗಲ್ಲ. ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಾವು ಕೊಡ್ತಾ ಇರ್ತೇವೆ. ಓಕೆ. ಆಮೇಲೆ ಗುರು ದತ್ತಾತ್ರೇಯನ ಇದು ಮಾಡಿ ಅಂತ ಗಾಣಗಾಪುರಕ್ಕೆ ಹೋಗಿ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಭೇಟಿ ಮಾಡಿ ಬನ್ನಿ. ದತ್ತಾತ್ರೇಯನ ನೀವು ನೋಡಿದಾಗ ಅವರನ್ನು ನೋಡಿ, ಇಲ್ಲಿ ಎಷ್ಟೋ 3 ನಾಯಿ, 4 ನಾಯಿ, 1 ದನ. ಇಲ್ಲಿ ನಾನು ಅದಕ್ಕೆ ಗೂಗಲಿಂದ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದ್ದೇನೆ, ಆಯಿತಾ? ಸೊ ನೋಡಿ, ಅಲ್ಲಿ ದತ್ತಾತ್ರೇಯ ಕೂಡ ಖುಷಿಯಾಗ್ಬಿಡ್ತಾನೆ. ನೀವು ಅಲ್ಲಿ ಕರಿ ನಾಯಿ ಇದೆ, ಬ್ರೌನ್ ಕಲರ್ ನಾಯಿ ಇದೆ, ಬಿಳಿ ನಾಯಿಯೂ ಇದೆ, ದನ ಇದೆ. ದನ ನಮ್ಮಲ್ಲಿ ಏನು ಗೋಪೂಜೆ ಮಾಡ್ತಾ ಇರ್ತಾರೆ. ಗೋಪೂಜೆ ದಿವಸ ಗೋಪೂಜೆ ಮಾಡ್ತಾಯಿದ್ದಾರೆ. ಆದರೆ ನಮ್ಮಲ್ಲಿ ಏನಂದರೆ ಕಾಗೆಗೆ ಮತ್ತು ಗೋವಿಗೆ ಆಹಾರವನ್ನು ಕೊಟ್ಟೇ ನಾವು ಊಟ ಮಾಡುವುದು ಅಂಥೇಳಿ. ನಾವು ಮಾಡದೇ ಇದ್ದರೂ ನಮ್ಮ ಅಮ್ಮ ಮೊದಲು ಮಾಡಿ ಬರ್ತಾರೆ, ಹೊರಗಡೆ ಹಾಕಿ ಬರ್ತಾರೆ, ಗೋವಿಗೆ ತಿನ್ನಿಸಿ ಬರ್ತಾರೆ. ಮನೆಯಲ್ಲಿ ಯಾವುದೇ ರೀತಿಯಿಂದ ಸ್ವೀಟ್ ಮಾಡಿದರೂ ಕೂಡ ಗೋವಿಗೆ. ಗೋವು ಅಂದರೆ ಲಕ್ಷ್ಮಿಯ ವಾಹನ. ಶುಕ್ರನಿಗೆ ಇದು ಪರಿಹಾರ. ಪ್ರಾಣಿಗಳ ಪರಿಹಾರ ಅಂದರೆ ಶುಕ್ರ, ಒಂದೊಂದು ಗ್ರಹಕ್ಕೆ ಪರಿಹಾರ. ಸೊ ಗೋ ಹತ್ಯೆ ಮಾಡಬೇಡಿ ಅಂತ ಹೇಳುವುದು ಉದ್ದೇಶ ಅದೇ. ಗೋ ರಕ್ಷಣೆ ಮಾಡಿ. ಗೋ ಹಾಲನ್ನು ಕೊಡ್ತದೆ, ತುಪ್ಪ ಕೊಡ್ತದೆ, ಬೆಣ್ಣೆ ಕೊಡ್ತದೆ. ಯಾರು ಹಾಲು ಕೊಡುವುದೋ ಅವರು ತಾಯಿಯ ಸ್ಥಾನದಲ್ಲಿ ನಿಲ್ತಾರೆ. ತಾಯಿಯನ್ನು ನೀವು ಕೊಲ್ತೀರೋ. ರಾಜ್ಗುರು ಅವರು ಇಂಟರ್ವ್ಯೂ ಮಾಡಿದರು, ಆಯಿತಾ? ಆ ಇಂಟರ್ವ್ಯೂ ಮಾಡುವಾಗ ಆ ಇಂಟರ್ವ್ಯೂ ಮಾಡಿದ ಲೇಡಿಗೆ ಹಾಗೆ, ಈಗ ನಿಮ್ಮ ಕುತ್ತಿಗೆಯನ್ನು ಕಟ್ ಮಾಡಿ ಬೇರೆಯವರಿಗೆ ಪೀಸ್ ಹಾಕ್ಬೋದಾ? ಅದೇ ಥರ ದನ ಕೂಡ ಹಾಗೆ ಅಂತ. ಯಾರು ಹಾಲು ಕೊಡ್ತಾರೋ, ಮನುಷ್ಯರು ಕೂಡ ಹೆಂಗಸರು ಕೂಡ ಹಾಲು ಕೊಡ್ತಾರೆ. ಅದಕ್ಕೆ ತಾಯಿಯ ಸಮಾನ ಅಂತ, ಆಯಿತಾ? ಸೊ ಪ್ರಾಣಿಗಳ ಕೆಲವರು ಇರುವೆಗೆ ನಮ್ಮಲ್ಲಿ ಅದೇನೋ ಗೊತ್ತಿಲ್ಲ, ನನ್ನ ಮನೆಯಲ್ಲಿ ಇರುವೆಗಳು ಸ್ವಲ್ಪ ಜಾಸ್ತಿನೇ. ನನಗೆ ಅದು ಬರ್ತಾ, ಯಾಕಂದ್ರೆ ನಾನು ಯಾವಾಗಲೂ ಆ ಹಿಟ್ಟನ್ನು ಹಾಕಿ ಸಾಯಿಸ್ತಾ ಇರ್ತೇನೆ. ಸಾವಿರಾರು ಇರುವೆಗಳು. ನನಗೆ ಭಾಳ ವ್ಯಥೆ ಆಗ್ತದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಮನೆಗೆ ಬರ್ತಾ ಇರ್ತಾರೆ. ಒಂದು 2-3 ದಿವಸ ಕಂಟಿನ್ಯೂಸ್ಲಿ ಆಗ್ತಾ ಇರ್ತಾನೆ. ಆ ವಾಸನೆಗೆ ಮತ್ತೆ ಬರೋದಿಲ್ಲ ಅಂತ. ಒಂದು ಸಾರಿ ಅಂತೂ ಸಿಕ್ಕಾಪಟ್ಟೆ ನನ್ನ ಮೇಲೆ ಸವಾರಿ ಮಾಡೋದು ಹಾಗಾಯಿತು. ಇರುವೆಗಳ ಸಾಲು ಪ್ರತಿ ದಿವಸ. ಆವಾಗ ನನಗೆ ಡೌಟ್ ಬಂತು, ಇದೇನೋ ನನಗೆ ಇರುವೆಗಳಿಂದ ಏನೋ ಒಂದು ತೊಂದರೆ ಉಂಟು ಅಂತ. ಇರುವೆಗಳಿಗೆ ಸಕ್ಕರೆ ಎಲ್ಲ ಹಾಕ್ತಾರೆ, ಹೊರಗಡೆ ಸಕ್ಕರೆ ಹಾಕಿ. ನಾನು ಪರಿಹಾರ ಹೇಳ್ತಾ ಇರ್ತೇನೆ, ಇರುವೆಗಳಿಗೆ ಸಕ್ಕರೆ ಹಾಕಿ ನಿಮ್ಮ ಕಷ್ಟಗಳು ಪರಿಹಾರವಾಗ್ತದೆ ಅಂತ, ಆಯಿತಾ? ಇದೆಲ್ಲ ಸಣ್ಣ ಸಣ್ಣ ಪರಿಹಾರ. ಅದರಿಂದ ನಾನು ಇವತ್ತು ಹೊಸ ವರ್ಷ ಪ್ರಾರಂಭದಲ್ಲಿ ಈ ಒಂದು ವಿಚಾರವನ್ನು ತೆಗೆದುಕೊಂಡಿದ್ದೇನೆ. ಇನ್ನು ಬುಧ ಯಾರು? ಬುಧನಿಗೆ ನೋಡಿ, ಅವನು ಆ ಕಡೆ ಸೇರ್ತಾನೆ, ಈ ಕಡೆ ಸೇರ್ತಾನೆ, ಆಯಿತಾ? ಯಾರ ಜೊತೆಯಲ್ಲಿದ್ದರೆ ಅವನು ಅವ್ರ ಜೊತೆಗೆ ಸೇರಿಬಿಡ್ತಾನೆ. ಸೊ ಬುಧನಿಗೆ ವಿಷ್ಣು ಸಹಸ್ರನಾಮವನ್ನು ಕೇಳಿ, ಇಲ್ಲ ಹೇಳಿ ಅಷ್ಟೆ. ಅದು ಒಂದೇ ಪರಿಹಾರ ಬುಧನಿಗೆ, ಆಯಿತಾ? ಸೊ ಆದ್ದರಿಂದ ಸಾಧ್ಯವಾದಲ್ಲಿ ಇದನ್ನು ನೀವು ಇಂಪ್ಲಿಮೆಂಟ್ ಮಾಡಬೇಕು. ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಿದಲ್ಲಿ ನಿಮಗೆ ಹೊಸ ವರ್ಷ ಭಾಳ ಚೆನ್ನಾಗಿ ನಡೀತದೆ, ಆಯಿತಾ? ಇಷ್ಟನ್ನು ಹೇಳಿ ಇಲ್ಲಿಗೆ ನಾನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.